ನಮಸ್ತೆ ಫ್ರೆಂಡ್ಸ್, ನಾನು ಆಶಾ ಗೌರಿ ಅಕ್ಷಯ ಪಾತ್ರ ಅಡುಗೆ ಮನೆಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಯಾವುದೇ ಚಾಟ್ಸ್ ಅನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಚಟ್ನಿಗಳ ಅಗತ್ಯ ಇರ್ತದೆ. ಚಟ್ನಿಗಳಲ್ಲಿ ನಾನು 3 ವಿಧದ ಚಟ್ನಿಗಳನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಹಸಿರು ಚಟ್ನಿ ಮತ್ತು ಖಟ್ಟ ಮೀಠ ಎರಡೇ ಸಿಗ್ತದೆ. ಇದು ನಾನು ಇವತ್ತು ಖಾರ ಚಟ್ನಿ ಅಥವಾ ಕೆಂಪು ಚಟ್ನಿ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ಈಗ ನೋಡ್ಕೊಳ್ಳಿ ಬನ್ನಿ. ಈಗ ಒಂದು ಕೆಂಪು ಚಟ್ನಿ ಮಾಡೋದನ್ನು ತೋರಿಸ್ತೇನೆ. ಇದಕ್ಕೆ 1 ಕಪ್ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದೊಂದು 6 ರಿಂದ 7 ಬ್ಯಾಡಗಿ ಮೆಣಸು, ಕೆಂಪು ಮೆಣಸು ಹಾಕ್ತಾ ಇದ್ದೇನೆ. ಒಂದು 2 ನಿಮಿಷ ಕುದ್ದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಕು. ತಣ್ಣಗಾದ್ಮೇಲೆ ಇದರ ಬೀಜ ತೆಗೆದು ಗ್ರೈಂಡ್ ಮಾಡಬೇಕು. ಬೇಯಿಸಿದ ಮೆಣಸಿನಿಂದ ನೋಡಿ ಬೀಜ ತೆಗೆದಿದ್ದೇನೆ. ಆಮೇಲೆ ಅದರ ಜೊತೆ 4 ಹೆಸರು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನು, ಆಮೇಲೆ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ. ಪೇಸ್ಟ್, ನುಣ್ಣಗಿನ ಪೇಸ್ಟ್ ಮಾಡ್ಕೊಳ್ತೇನೆ. ಸ್ಪೈಸಿ ಕೆಂಪು ಚಟ್ನಿ ರೆಡಿ. ಮಸಾಲೆ ಪೂರಿಗೆ ಬಳಸಲಿಕ್ಕೆ ಕೆಂಪು ಚಟ್ನಿ ತುಂಬ ಚೆನ್ನಾಗಿರ್ತದೆ. ಇದು ತುಂಬ ಪರಿಮಳವೂ ಇರ್ತದೆ, ಸ್ಪೈಸಿಯಾಗಿ ಇರ್ತದೆ ಕೆಂಪು ಚಟ್ನಿ. ಸ್ನೇಹಿತರೆ, ಮೀಠಾ ಚಟ್ನಿಗಾಗಿ ನಾನು ತಯಾರು ಮಾಡ್ತಾ ಇರುವಂಥದ್ದು. ಮೀಠಾ ಚಟ್ನಿಗೆ ಒಂದು ಪಾತ್ರೆಯಲ್ಲಿ ನೋಡಿ ಒಂದು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಒಂದು 10 ಖರ್ಜೂರ ಹಾಕಿದ್ದೇನೆ. ಇದು ಹುಣಸೆ ರಸ, ಹುಣಸೆಗೆ ಹುಳಿಗೆ ಒಂದು ಲಿಂಬೆ ಗಾತ್ರದ ಹುಣಸೆ ಹುಳಿಗೆ ಬಿಸಿನೀರು ಹಾಕಿ ಇಟ್ಟಿದ್ದೇನೆ. ಇದನ್ನು ಸೇರಿಸ್ತಾ ಇದ್ದೇನೆ. ಹುಣಸೆ ರಸ, ಆಮೇಲೆ ಬೆಲ್ಲ, ಒಂದು 2 ಅಚ್ಚು ಆಗುವಷ್ಟು ಬೆಲ್ಲ. ಬೆಲ್ಲ ಕರಗಬೇಕು. ಇದು ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದರಿಂದ ಖರ್ಜೂರದ ಬೀಜ ತೆಗೆದು ಇದನ್ನೆಲ್ಲ ಒಂದು ಪೇಸ್ಟ್ ಮಾಡಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಮೀಠಾ ಚಟ್ನಿ ರೆಡಿ ನೋಡಿ. ಇದನ್ನು ನಾನು ಗ್ರೈಂಡ್ ಮಾಡಿಕೊಂಡು ಸೋಸಿದ್ದೆ. ಮೀಠಾ ಚಟ್ನಿಯ ಮಿಶ್ರಣವನ್ನು ಗ್ರೈಂಡ್ ಮಾಡಿಕೊಂಡು ಈ ಥರ ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದ್ರ ಜೊತೆಗೆ ಈಗ ಹಾಕಬೇಕಾದ ಮಸಾಲೆಗಳು ನೋಡಿ. ಇದೊಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಲ ನಮಕ್ ಪುಡಿ, ಹುರಿದ ಜೀರಾ ಪುಡಿ, ಜೀರಿಗೆ ಹುಡಿ, ಒಂದು ಸ್ವಲ್ಪ ಚಾಟ್ ಮಸಾಲ ಪುಡಿ, ಚಿಟಿಕೆ ಉಪ್ಪು, ಉಪ್ಪು ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಇದು ಪೆಪ್ಪರ್ ಪೌಡರ್. ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ, ಸ್ವಲ್ಪ. ಇದು ಮಿಶ್ರ ಮಾಡಬೇಕು. ಯಾವುದೇ ಚಾಟ್ಗಳಲ್ಲಿ ಇದನ್ನು ಬಳಸ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರ್ತದೆ. ಮೀಠಾ ಚಟ್ನಿ ರೆಡಿ. ಈಗ ಹಸಿರು ಚಟ್ನಿ ಮಾಡೋಣ. ಇದಕ್ಕೆ ಪುದೀನ ಸೊಪ್ಪು ತಗೊಂಡಿದ್ದೇನೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪು 2 ಹಿಡಿ ಇದ್ದರೆ ಇದು 1-1.5 ಹಿಡಿ ಸಾಕು. ಆಮೇಲೆ ಹಸಿಮೆಣಸು, ಖಾರದ ಹಸಿಮೆಣಸು ಇದು. ಹಾಗಾಗಿ ನಾನು 1.5 ಹಸಿಮೆಣಸು ಹಾಕ್ತಾ ಇದ್ದೇನೆ. 1 ತುಂಡು ಶುಂಠಿ ಹಾಕ್ತಾ ಇದ್ದೇನೆ. ಇದು ಕಾಲ ನಮಕ್ ಪುಡಿ, ಇದು ಚಾಟ್ ಮಸಾಲೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೇನೆ. ಲಿಂಬೆ ಹಣ್ಣನ್ನು ಸ್ವಲ್ಪ ಇಟ್ಕೊಳ್ತೇನೆ. ಹುಣಸೆ ಹುಳಿ ಕೂಡ ಹಾಕ್ಕೊಳ್ಬೋದು. ನಾನು ಲಿಂಬೆ ಹುಳಿ ಹಾಕ್ತೇನೆ. ಎರಡನ್ನೂ ಸೇರಿಸಿ ಕೂಡ ಹಾಕ್ಕೊಳ್ಬೋದು. ಹುಳಿ ಜಾಸ್ತಿ ಬೇಕನ್ಸೋರು ಸ್ವಲ್ಪ ಹುಣಸೆ ಹಣ್ಣು ಕೂಡ ಬಳಸ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಸ್ವಲ್ಪ ಹುಣಸೆ ಹುಳಿ ಕೂಡ ಸೇರಿಸ್ಕೊಂಡೆ. ಈಗ ನೀರು ಹಾಕಿ ಇದು ಗ್ರೈಂಡ್ ಮಾಡ್ಕೊಳ್ತೇನೆ, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೇನೆ. ಹಸಿರು ಚಟ್ನಿಯು ರೆಡಿ. ಇದನ್ನು ನೀರು ಹಾಕಬೇಕಾದ ತೆಳ್ಳಗೆ ಮಾಡ್ಕೊಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒತ್ತಿ. ಈ ವಿಡಿಯೋ ಲಿಂಕನ್ನು ನಿಮ್ಮ ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ.
ಹೊಸಬರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಅಕ್ಷಯ ಪಾತ್ರ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬದಿಯಲ್ಲಿರುವ ಗಂಟೆ ಚಿತ್ರ ಅಥವಾ ಬೆಲ್ ಐಕಾನ್ ಒತ್ತಿದರೆ ನಾನು ಮಾಡಿದಂಥ ಹೊಸ ಹೊಸ ಅಡುಗೆಗಳನ್ನು ನಿಮಗೆ ತಕ್ಷಣಕ್ಕೆ ನೋಡ್ಕೊಳ್ಬೋದು. ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬೆಲ್ ಐಕಾನ್ ಒತ್ತಿಕೊಳ್ಳಿ. ಥ್ಯಾಂಕ್ ಯು.